ಹಿಂದೂ ಸ್ವಯಂ ಸೇವಕನನ್ನ ಗೂಂಡಾ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆಯಿಂದ ನಮ್ಮೆಲ್ಲರ ಜನಪ್ರತಿನಿಧಿಗಳಾದ ಕ್ಷೇತ್ರದ ಶಾಸಕರು ಹಾಗೂ ಇತರರು ಖಂಡಿಸಬೇಕಾಗಿತ್ತು, ಸಮರ್ಥಿಸುವುದಲ್ಲ ಎಂದು ಬಲ್ಲಮಾವಟಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಕರವಂಡ ಲವನಾಣಯ್ಯ ಕಿಡಿಕಾರಿದರು. ಪಟ್ಟಣದಲ್ಲಿ ಗುರುವಾರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲ್ಲಮಾವಟಿಯ ಒಬ್ಬ ಶ್ರಮಜೀವಿಯನ್ನ ಮಾರಣಾಂತಿಕ ಹಲ್ಲೆ ಮಾಡಿರುವುದರಿಂದ ನಾವೆಲ್ಲರೂ ಸೌಹಾರ್ದತೆಯಿಂದ ಬಾಳುವಂತಾಗಲು ಖಂಡನ ನಿರ್ಣಯಗಳು ಇವರಿಂದ ಬರಬೇಕಾಗಿತ್ತು, ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡಿದರು. ಫೆಬ್ರವರಿ 22ನೇ ತಾರೀಕಿನಂದು ನಡೆದಿರತಕ್ಕಂತಹ ನಮ್ಮ ಹಿಂದೂ ಸಂಗಮ ಕಾರ್ಯಕ್ರಮ, ಬಲ್ಲಮಾವಟಿ ನಡೆದಿರ್ತಕ್ಕಂಥ ಹಿಂದೂ ಸಂಗಮ ಕಾರ್ಯಕ್ರಮದ ಪೂರ್ವತಯಾರಿಯಲ್ಲಿರತಕ್ಕಂತಹ ನಮ್ಮ ಯುವಕರ ಮೇಲೆ ಹಲ್ಲೆ ಮಾಡಿರತಕ್ಕಂಥ ದುಷ್ಕೃತ್ಯಗಳನ್ನು ಖಂಡಿಸುವುದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮಾನ್ಯರೇ, ತಾರೀಕು 28ರಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಲಾಗಿ ನಮ್ಮ ದೇಶಾದ್ಯಂತ ಸುಮಾರು 80,000 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ನಮ್ಮ ಬಲ್ಲಮಾವಟಿಯಲ್ಲೂ ಸಹ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಜಾತಿ ಮತ ಭೇದವಿಲ್ಲದೆ ರಾಜಕೀಯ ರಹಿತವಾಗಿ ಎಲ್ಲರನ್ನೂ ಒಳಗೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮಗೆ ಅದರ ಮುನ್ನಾ ದಿನ 27ನೇ ತಾರೀಕಿನಂದು ನಾವು ಮಡಿಕೇರಿಯಿಂದ ಏನು ವಾಹನದಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ ಅನ್ನು ಜಿಲ್ಲಾಡಳಿತದ ಅನುಮತಿ ಮೇರೆಗೆ ಪ್ರಚಾರಕ್ಕಾಗಿ ತರುವಂಥ ಸಂದರ್ಭದಲ್ಲಿ ನಾಪೋಕ್ನಲ್ಲಿ ಆ ಒಂದು ಪ್ರಚಾರವನ್ನು ಆರಂಭಿಸಿ ನಮ್ಮ ಹೊನ್ನಾಡು ಸೂಪರ್ ಮಾರ್ಕೆಟ್ ಸಮೀಪ ಅದನ್ನು ವಾಹನವನ್ನು ನಿಲ್ಲಿಸಿ ನಮ್ಮ ಯುವಕ ಗೌತಮ್ ಕಾರ್ಯಕ್ರಮವರು ಅದನ್ನು ಚಲಾಯಿಸಿದರು. ಅದರ ಜೊತೆ ಕಾರಣ ಅಪ್ಪಣ್ಣನವರು ಇದ್ದರು. ಅವರು ನಮ್ಮ ಇದು ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಸ್ವಲ್ಪ ಸಾಮಾನುಗಳನ್ನು ತರಲಿಕ್ಕೆ ಹೊನ್ನಾಡು ಅಂಗಡಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವು ಮುಸ್ಲಿಂ ಗೂಂಡಾ ದುಷ್ಕರ್ಮಿಗಳು ಅನಾವಶ್ಯಕವಾಗಿ ಕಾರಣವಿಲ್ಲದೆ ನಮ್ಮ ಧ್ವಜವನ್ನು ಅವಮಾನಿಸಿ ಗೌತಮನನ್ನ ವಾಹನದಿಂದ ಕೆಳಗೆ ಎಳೆದು ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ತಿಳಿಯುವಂಥ ವಿಷಯ. ಆದಷ್ಟು ಅಲ್ಲಿಂದ ನಾವು ಪ್ರತಿಭಟನೆ ಮಾಡಿ ಪೊಲೀಸರಿಗೆ ಪುಕಾರು ನೀಡಿ ನಂತರ ಅವರ ಮೇಲೆ ಕ್ರಮ ಕೈಗೊಂಡು ಅವರನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ಶಕ್ತಿ ಕೇಂದ್ರದ ವತಿಯಿಂದ ಇವತ್ತು ನಾವು ಅದನ್ನ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ದುಷ್ಕೃತ್ಯವನ್ನ ನಾವೆಲ್ಲರೂ ಕಡಾಖಂಡಿತವಾಗಿ ಖಂಡಿಸ್ತೇವೆ, ತೀವ್ರವಾಗಿ ಖಂಡಿಸಿದ್ದೇವೆ. ಯಾಕೆಂದರೆ ಈ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಈ ಒಂದು ಹಲ್ಲೆಯನ್ನು ನಡೆಸಲಾಗಿದೆ. ಈ ಒಂದು ಹಲ್ಲೆಯಿಂದ ಇವರ ಉದ್ದೇಶ ಏನೆಂದರೆ ಇಲ್ಲಿ ಇರ್ತಕ್ಕಂತಹ ಹಿಂದೂಗಳಿಗೆ ಅಥವಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೆ ಒಂದು ಬೆದರಿಕೆ ಹುಟ್ಟತಕ್ಕಂಥದ್ದು ಮತ್ತು ಭಯದ ವಾತಾವರಣ ನಿರ್ಮಿಸಿ ಇಲ್ಲಿ ಎಲ್ಲರೂ ಅಶಾಂತಿಯಿಂದ ಜೀವನ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇವರು ಇಲ್ಲಿ ಗಲಭೆಯನ್ನ ಮಾಡ್ಕೊಂಡಿರಬೇಕು ಅಂತಕ್ಕಂಥ ಒಂದು ಉದ್ದೇಶವೂ ಇದೆ ಅಂತ ನಮಗೆ ಅನಿಸ್ತಿದೆ. ಹಾಗೆಯೇ ಈ ದುರುಳರು, ಈ ದುಷ್ಕೃತ್ಯ ಮಾಡಿದಂಥವರು ಈ ಹಿಂದೆ ಸಹ ಹಲವಷ್ಟು ಹಲ್ಲೆಗಳನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಲ್ಲಿ ಬಂದಂತವರು ಸಹ ಇದರಲ್ಲಿ ಇದ್ದಾರೆ. ಇವರನ್ನೆಲ್ಲ ಈ ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಅಶಾಂತಿ ವಾತಾವರಣ, ಭಯದ ವಾತಾವರಣ ನಿರ್ಮಿಸ ಆಗದಂತೆ ಈ ದುಷ್ಕರ್ಮಿಗಳನ್ನ ಎಡೆಮರಿ ಕಟ್ಟಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಈ ಒಂದು ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಇದು ಸಹ ಶಾಸಕರು ಸಹ ಅವರ ಗೌರವಕ್ಕೆ, ಘನತೆಗೆ ತಕ್ಕದಂತ ಒಂದು ಹೇಳಿಕೆಯನ್ನು ಕೊಡಬೇಕಾಗಿದ್ದು, ಕೊಟ್ಟಿಲ್ಲ. ಇದು ನಮಗೆ ದುಃಖ ಇದೆ. ಈ ರೀತಿಯ ಸಾಮರಸ್ಯವನ್ನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಹ ಅವರ ಒಂದು ಹೇಳಿಕೆಯನ್ನು ನಾವು ತರದಲ್ಲಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಇದೊಂದು ಹೇಯ ಕೃತ್ಯ. ಒಬ್ಬ ಹಿಂದೂ ಸ್ವಯಂ ಸೇವಕನನ್ನ ಹಾಡು ಹಗಲೇ ಸಾರ್ವಜನಿಕವಾಗಿ ಒಂದು ಹಲ್ಲೆ ಮಾಡುವಂಥದ್ದು, ಕೊಲೆ ಬೆದರಿಕೆ ಹಾಕಿ ಒಂದು ಸಾಯಿಸುವಂತ ಒಂದು ರೀತಿಯಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದನ್ನ ಎಲ್ಲರೂ ಖಂಡನೆ ಮಾಡ್ತಿದ್ದಾರೆ. ಒಂದು ವೇಳೆ ಅವರ ಮುಸ್ಲಿಂ ಸಮಾಜದವರು ಅಥವಾ ಅವರ ವ್ಯಕ್ತಿಗಳು ಒಂದು ತರದಲ್ಲಿ ಅವರಿಗೆ ಒಂದು ಇದನ್ನು ಖೇದವನ್ನು ವ್ಯಕ್ತಪಡಿಸಿದಾಗ ಅವರಿಗೆ ಕೊಲೆ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನು ನಾಪೋಕ್ದಲ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು, ನಮ್ಮ ಸ್ನೇಹಿತರು ಇದ್ದಾರೆ ಅವರಲ್ಲಿ, ಅವರು ಸಹ ನಮಗೆ ಫೋನ್ ಮುಖಾಂತರ ಸರ್ ನಮಗೆ ಹೇಳಲಿಕ್ಕೆ ನಮಗೆ ವಾಯ್ಸ್ ಇಲ್ಲ ಸರ್, ಹೇಳಿದರೆ ನಮ್ಮನ್ನ ಹಲ್ಲೆ ಮಾಡ್ತೀನಿ, ಬೆದರಿಕೆ ಆಗ್ತಾವಂಥದ್ದು ಕೆಲಸ. ಗೋಷ್ಠಿಯಲ್ಲಿ ಬಲ್ಲಮಾವಟಿ ಶಕ್ತಿ ಕೇಂದ್ರದ ಉಪಾಧ್ಯಕ್ಷ ಮಣವಟ್ಟಿರ ದೀಪಕ್ ಪೊನ್ನಪ್ಪ, ಬಲ್ಲಮಾವಟಿ ಬಿಜೆಪಿ ಬೂತ್ ಅಧ್ಯಕ್ಷ ಚಿಯಂಡಿ ದಿನೇಶ್ ಗಣಪತಿ, ಪೇರೂರು ಬಿಜೆಪಿ ಬೂತ್ ಅಧ್ಯಕ್ಷ ಮಚ್ಚೂರ ಶರೀನ್ ಬೋಪಣ್ಣ, ಬಲ್ಲಮಾವಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುಕ್ಕಾಟಿರ ಸುತನ್ ಸುಬ್ಬಯ್ಯ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.